ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಹೆಸರು ಇನ್ಮುಂದೆ ರಾಣಿ ಚೆನ್ನಮ್ಮ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಮರುನಾಮಕರಣ ಆಗಲಿದೆಯಂತೆ. ಈ ಕುರಿತಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಸದ್ಯದಲ್ಲೇ ಸರ್ಕಾರ ಈ ಕುರಿತಾಗಿ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಿದೆಯಂತೆ. ಹೌದು, 28 ವರ್ಷಗಳಿಂದ ಮನೆ ಮಾತಾಗಿರತಕ್ಕಂತಹ ವಾಯುವ್ಯ ಭಾಗದ ಸಂಸ್ಥೆಯ ಹೆಸರನ್ನ ಬದಲಿಸುವಂತಹ ಸಲುವಾಗಿ 3 ಹೆಸರುಗಳನ್ನ ಆಡಳಿತ ಮಂಡಳಿ ಸೂಚಿಸಲಾಗಿದೆ. ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆ ಸಾರಿಗೆ ಸಂಸ್ಥೆ, ಇನ್ನೊಂದು ಕಿತ್ತೂರು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಮತ್ತೊಂದು ರಾಣಿ ಚೆನ್ನಮ್ಮ ರಸ್ತೆ ಸಾರಿಗೆ ಸಂಸ್ಥೆ ಎಂಬಂತಹ ಹೆಸರುಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆದಿದೆ. ಇನ್ನು ಕಿತ್ತೂರು ಕರ್ನಾಟಕ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ನಾಮಕರಣ ಮಾಡಿದ್ರೆ ಶಾರ್ಟ್ಕಟ್ ನಲ್ಲಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಕೆಕೆಆರ್ಟಿಸಿ ಎಂದಾಗಲಿದೆಯಂತೆ. ಆದ್ರೆ ಈಗಾಗಲೇ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಶಾರ್ಟ್ಕಟ್ ಹೆಸರು ಕೆಕೆಆರ್ಟಿಸಿ ಅಂತ ಇದೆಯಂತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮತ್ತು ಅನುದಾನ ಹಂಚಿಕೆ ವೇಳೆ ಗೊಂದಲ ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ವಿಸ್ತೃತವಾಗಿ ಚರ್ಚಿಸಿ ರಾಣಿ ಚೆನ್ನಮ್ಮ ಸಾರಿಗೆ ಸಂಸ್ಥೆ ಅಂತ ಮಾಡುವುದರಿಂದ ಗೊಂದಲವಾಗೋದಿಲ್ಲ. ಹೀಗಾಗಿ ಇದನ್ನ ಅಂತಿಮಗೊಳಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆಯಂತೆ. ಇನ್ನು ಪ್ರಸ್ತಾವನೆಯನ್ನ ಸ್ವೀಕರಿಸಿರ್ತಕ್ಕಂತಹ ಸರ್ಕಾರವು ಕೂಡ ಪೂರ್ಣ ಮಾಹಿತಿಯನ್ನ ಪಡೆದಿದ್ದು, ಸದ್ಯದಲ್ಲೇ ಹೆಸರು ಬದಲಾಗುವಂತ ಸಾಧ್ಯತೆ ಇದೆ.